ಇನ್ನು ಈ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲೆಲ್ಲಿ ಏನೇನಾಗಿದೆ ಜನರು ಹೇಗೆ ಸಮಸ್ಯೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿನೇ ಅಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ದಾರೆ. ಅದರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತು ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರವಾಹ ಪರಿಸ್ಥಿತಿಯನ್ನ ಸ್ವತಃ ಸತೀಶ್ ಜಾರಕಿಹೊಳಿಗೆ ಅವಲೋಕನ ಮಾಡಿದ್ದಾರೆ. ಮಳೆಯಿಂದ ಹಾನಿ ಆಗಿರೋರಿಗೆ ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಮಳೆಯಿಂದ ಹಾನಿ ಆಗಿರೋ ರಸ್ತೆಗಳ ಸರ್ವೆಯನ್ನ ಮಾಡಲಾಗ್ತಾ ಇದೆ. ನದಿ ಪಾತ್ರ ಜನತೆ ಎಚ್ಚರಿಕೆಯಿಂದ ಇರೋಕೆ ಸೂಚನೆಯನ್ನ ಸಚಿವರು ನೀಡಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಟಿವಿ5 ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿ ಈಗ ಪ್ರವಾಹದ ಆತಂಕ ಎದುರಾಗಿರ್ತಕ್ಕಂಥದ್ದು. ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಏನು ಬೆಳಗಾವಿ ಜಿಲ್ಲೆ ರೌಂಡ್ಸ್ ಆಗ್ತಿದ್ದಾರೆ. ಬನ್ನಿ, ಇವತ್ತು ಖಾನಾಪುರ ಭೇಟಿ ಕೊಟ್ಟಿರ್ತಕ್ಕಂಥ ಸರ್, ಪ್ರವಾಹದ ಪರಿಸ್ಥಿತಿ ಯಾವ ರೀತಿ ಇದೆ? ಇಲ್ಲೇ ಕೆಲವು ಕಡೆ ಹೆಚ್ಚು ಸಮಸ್ಯೆ ಉಂಟು ಮಾಡಿದೆ, ಇನ್ನು ಕೆಲವು ಕಡೆ ನಿಯಂತ್ರಣದಲ್ಲಿ ಇದ್ದಾರೆ ಇನ್ನೂ. ಸೊ ಅಪಾಯ ಮಟ್ಟದವರೆಗೆ ಇನ್ನೂ ಯಾವುದೂ ಕೂಡ ನದಿ ಹೋಗ್ತಾ ಇಲ್ಲ. ಸೊ ಹಿಂಗೆ ಮುಂದುವರೆದ್ರೆ ಬಹುಶಃ ಆಗ್ಬೋದು 4-5 ದಿನಗಳಲ್ಲಿ. ನೋಡೋಣ, ಈವರೆಗೆ ಕಂಟ್ರೋಲ್ ಇದ್ದಾರೆ. ಇಲ್ಲಿವರೆಗೆ ಕಂಟ್ರೋಲ್. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ, ವಿಶೇಷವಾಗಿ ಕೃಷ್ಣಾ ಮತ್ತು ಘಟಪ್ರಭಾ ಒಳಹರಿವು ಹೆಚ್ಚಾಗಿದೆ. ಅಲ್ಲಿ ಈಗ ನದಿ ತೀರದ ಜನರಿಗೆ ಅಲರ್ಟ್ ಮಾಡಿದ್ರು. ಅಲರ್ಟ್ ಆಲ್ರೆಡಿ ಮಾಡಿದ್ದೀವಿ, ಹೆಚ್ಚಿದೆ, ಅದೇ ಪ್ರಶ್ನೆ ಇಲ್ಲ, ಹೆಚ್ಚಾಗಿದೆ. ಆದರೂ ಕೂಡ ಇನ್ನೂ ಇದ್ರ ಮುಂದೆ ಹೆಚ್ಚಾದರೆ ಅಪಾಯಕ್ಕೆ ಹೋಗುತ್ತೆ. ಸೊ ಆ ಶಿಫ್ಟಿಂಗು, ಗಂಜಿ ಕೇಂದ್ರ ಪ್ರಾರಂಭ ಮಾಡಬೇಕಾಗಿದೆ. ಸೊ ಇಲ್ಲಿವರೆಗೆ ಒಂದು ಕಂಟ್ರೋಲ್ನಲ್ಲಿ ಇದ್ದಾರೆ. ಈಗ ಪ್ರಮುಖ ಕಾಳಜಿ ಕೇಂದ್ರ ಆರಂಭಿಸಿದರೆ ಪ್ರತಿಯೊಬ್ಬರು 10,000 ರೂಪಾಯಿ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಏನಾದರೂ ಅನುದಾನದ ಕೊರತೆ ಏನಾದರೂ ಇದೆಯಾ ಅಂತ? ಅನುದಾನ ಕೊರತೆ ಇಲ್ಲ. ನಾವು ಗಂಜಿ ಕೇಂದ್ರ ತೆರಲಿಕ್ಕೆ ಜನ ಬಂದರೆ ಮಾತ್ರ ನಾವು ತೆರ್ತೀವಿ. ಯಾಕಂದ್ರೆ ಬರಬೇಕಲ್ಲ, ರೆಡಿ ಇದೆ ನಮ್ಮ ಕಡೆ. ಜನ ಬರ್ತಾರೆ ಅಂದ್ರೆ ನಾವು ಗಂಜಿ ಕೇಂದ್ರ ಪ್ರಾರಂಭ ಮಾಡ್ತೀವಿ. ಈ 100ಕ್ಕೂ ಅಧಿಕ ಮನೆಗಳು ಹಾನಿಯಾಗಿದ್ದಾವೆ. ಪೂರ್ಣ ಪ್ರಮಾಣ ಮನೆ ಬಿದ್ದರೆ NDRF ಪ್ರಕಾರ 1,20,000 ಕೊಡ್ತಾರೆ. ಭಾಗಶಃ ಏನಾದರೂ ಹಾನಿಯಾಗಿದ್ದರೆ ಗೋಡೆ ಬಿದ್ದಿದ್ರೆ 6,000, 10,000 ಈ ರೀತಿ ಕೊಡ್ತಾರೆ. ಇದು ಎಲ್ಲ ಒಂದು ಕಡೆ ಹಿಂದಿನ BJP ಸರ್ಕಾರ ಏನು ಯಡಿಯೂರಪ್ಪನವರು ಇದ್ರು, ಅವಾಗ 5 ಲಕ್ಷ ಕೊಡ್ತಾಯಿದ್ರು, ಪರಿಹಾರ 1 ಲಕ್ಷ ಆಯಿತು. ಸೊ ಅದು ಎಲ್ಲೇ ಒಂದು ಕಡೆ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ಹೆಸರು ಬರ್ತಾಯಿದೆ. ನೋಡೋಣ, ಅದ್ರ ಬಗ್ಗೆ ಮಾಡ್ತೀವಿ. 6,000ರಿಂದ ಏನು ಪ್ರಯೋಜನ ಆಗೋಲ್ಲ ರೀ. ಅದೇನೋ ತಾತ್ಪೂರ್ತಿಕಂತ ಕೊಡ್ತಾ ಇದ್ದಾರೆ. ಸೊ ಅದು ಬಿದ್ದರೆ ಅದಕ್ಕೆ ಹೆಚ್ಚಿಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಖಾನಾಪುರದ ಕಾಡಂಚಿನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರನ್ನು ಶಿಫ್ಟ್ ಮಾಡ್ಬೇಕಂತ ಅನ್ನೋಂಥದ್ದು ಮಾತು ಕೂಡ ಇದೆ. ಅದ್ರ ಬಗ್ಗೆ ಏನಿದೆ? ಭಾಳಷ್ಟಿಂದ ಪ್ರಪೋಸಲ್ ಇದೆ, ಅವರು ಇನ್ನೂ ಅದಕ್ಕೆ ಸಹಮತ ವ್ಯಕ್ತ ಆಗಿಲ್ಲ. ಯಾಕಂದ್ರೆ ಜನರು ಒಪ್ಪಬೇಕು, ಸರ್ಕಾರ ಅದಕ್ಕೆ ದುಡ್ಡನ್ನು ಪ್ರಾಯೋಜನ ಮಾಡಬೇಕಾಗತ್ತೆ. ಸೊ ಒಂದು ಮೀಟಿಂಗ್ ಮಾಡ್ತೀವಿ, ಇದು ಮಳೆಗಾಲ ನಂತರ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೊನೆಯದಾಗಿ ರಾಜ್ಯಾದ್ಯಂತ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಅನೇಕ ರಸ್ತೆಗಳು ಬ್ರಿಡ್ಜ್ಗಳು ಹಾಳಾಗಿದ್ದಾವೆ. ಸೊ ಅದಕ್ಕೇನಾದರೂ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು? ಭಾಳಷ್ಟು ಹಾನಿಯಾಗಿದೆ. ನಾವು ಎಲ್ಲ ಸರ್ವೆ ಮಾಡಲಿಕ್ಕೆ, ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ವಿ. ಮಳೆ ನಿಂತ ತಕ್ಷಣ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಸೊ ಇವಿಷ್ಟು ಏನಂದರೆ ಲೋಕೋಪಯೋಗಿ ಸಚಿವರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹೇಳುವಂಥ ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, ಟಿವಿ5 ಬೆಳಗಾವಿ.